ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ ವಿತ್ ರಿಲೇಟೆಡ್ ಟು ಜಾಯಿಂಟ್ ವೆಂಚರಲ್ಲಿ ಯಾವ ರೀತಿಯಲ್ಲಿ ಪ್ರಾಬ್ಲಮ್ಗಳು ಬರ್ತದೆ ಮತ್ತು ಆ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದು ಯಾವ ಸಂದರ್ಭದಲ್ಲಿ? ವೆನ್ ದೇರ್ ಇಸ್ ಎ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್. ಅಂದರೆ ಜಾಯಿಂಟ್ ವೆಂಚರ್ಗೆ ಅಂತ ಹೇಳಿಬಿಟ್ಟು ಸಪ್ರೇಟ್ ಬುಕ್ಗಳನ್ನ ಮೇಂಟೈನ್ ಮಾಡಿದಾಗ ಹೇಗೆ ನಾವು ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡ್ತೀವಿ, ಯಾವ್ಯಾವ ಲೆಡ್ಜರ್ಗಳನ್ನ ಪ್ರಿಪೇರ್ ಮಾಡ್ತೀವಿ, ಮತ್ತು ಯಾವ ರೀತಿಯಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಡ್ಜರ್ ಮತ್ತು ಅಕೌಂಟ್ಸ್ ಕ್ಲೋಸ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫೈಂಡ್ ಔಟ್ ಮಾಡೋದನ್ನು ನಾವು ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಟಾಪಿಕ್ಕು, ಈಗ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ ಐ ಟೋಲ್ಡ್ ಇನ್ ಅ ಫಸ್ಟ್ ಸೆಷನ್ ಇಟ್ ಸೆಲ್ಫ್ ದಟ್ there is no need to maintain a separate set of books in a joint venture. ಪಾರ್ಟ್ನರ್ಶಿಪ್ ಅಲ್ಲಾದರೆ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ನಾವು ಮೇಂಟೈನ್ ಮಾಡಬೇಕು. ಬಟ್ ಜಾಯಿಂಟ್ ವೆಂಚರ್ಗೆ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ನಾವು ಮೇಂಟೈನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಆ ರೀತಿ ಸಂದರ್ಭ ಇದ್ದಾಗ, ಅಂದರೆ ವೆನ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ನಾಟ್ ಮೇಂಟೈನ್, ಯಾವಾಗ ಸಪ್ರೇಟ್ ಬುಕ್ಸ್ಗಳನ್ನ ಮೇಂಟೈನ್ ಮಾಡೋದಿಲ್ಲ ಆಗ ನಾವು ಹೇಗೆ ಅಕೌಂಟ್ಸ್ನ ಬರೆಯೋದು ಅಥವಾ ಹೇಗೆ ಅಕೌಂಟ್ಸ್ನ ಮೇಂಟೈನ್ ಮಾಡೋದು, ಯಾವ್ಯಾವ ಲೆಡ್ಜರ್ಗಳನ್ನ ಪ್ರಿಪೇರ್ ಮಾಡಬೇಕು ಮತ್ತು ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ಫೈಂಡ್ ಔಟ್ ಮಾಡೋದು ಅಂತ ಹೇಳಿಬಿಟ್ಟು ಈ ಸೆಷನ್ನಲ್ಲಿ ಅಥವಾ ಈ ಕ್ಲಾಸಲ್ಲಿ ನೋಡೋಣ. ವೆನ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಆರ್ ನಾಟ್ ಮೇಂಟೈನ್ಡ್ ಬೈ ದ ಕೋ-ವೆಂಚರರ್ಸ್ ಫಾರ್ ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್ ದೇ ಮೇಕ್ ರೆಕಾರ್ಡ್ ಆಫ್ ದ ಸೇಮ್ ಇನ್ ದೇರ್ ಓನ್ ಬುಕ್ಸ್. ಯಾವಾಗ ಸಪ್ರೇಟ್ ಬುಕ್ಸ್ನ ಮೇಂಟೈನ್ ಮಾಡೋದಿಲ್ಲ ಆಗ ಈ ಕೋ-ವೆಂಚರರ್ಸ್ ಏನು ಮಾಡ್ತಾರೆ, ಅವರ ಓನ್ ಬುಕ್ಕಲ್ಲೇ ಈ ಜಾಯಿಂಟ್ ವೆಂಚರ್ಗೆ ರಿಲೇಟೆಡ್ ಆಗಿರುವಂಥ ಟ್ರಾನ್ಸಾಕ್ಷನ್ಗಳನ್ನ ಅವರು ಮೇಂಟೈನ್ ಮಾಡ್ತಾರೆ. ದೇರ್ ಆರ್ ಟೂ ಮೆಥಡ್ಸ್ ಆಫ್ ರೆಕಾರ್ಡಿಂಗ್ ಇನ್ ದೇರ್ ಓನ್ ಬುಕ್ಸ್, ನೇಮ್ಲಿ ವೆನ್ ಈಚ್ ಕೋ-ವೆಂಚರರ್ಸ್ ಕೀಪ್ ರೆಕಾರ್ಡ್ ಆಫ್ ಆಲ್ ಟ್ರಾನ್ಸಾಕ್ಷನ್, ಬಿ ವೆನ್ ಈಚ್ ಕೋ-ವೆಂಚರರ್ಸ್ ಕೀಪ್ಸ್ ಓನ್ ಟ್ರಾನ್ಸಾಕ್ಷನ್ ಓನ್ಲಿ. ದಟ್ ಮೀನ್ಸ್ ಫಸ್ಟ್ ಮೆಥಡಲ್ಲಿ ಏನಾಗ್ತದೆ, ಪ್ರತಿಯೊಬ್ಬ ಕೋ-ವೆಂಚರರ್ಸು ಎಲ್ಲ ಟ್ರಾನ್ಸಾಕ್ಷನ್ಗಳದ್ದು ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ತಾರೆ. ಬಿ ಈಚ್ ಕೋ-ವೆಂಚರರ್ ಕೀಪ್ ರೆಕಾರ್ಡ್ ಆಫ್ ಓನ್ ಟ್ರಾನ್ಸಾಕ್ಷನ್, ಪ್ರತಿಯೊಬ್ಬ ಕೋ-ವೆಂಚರರ್ಸು ಕೇವಲ ಅವರ ಓನ್ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಮೇಂಟೈನ್ ಮಾಡ್ತಾರೆ. ಅದರಲ್ಲಿ ಇವತ್ತು ಫಸ್ಟ್ ಮೆಥಡ್ ನೋಡೋಣ, ದಟ್ ಈಸ್ when each co-venturers keep all the transaction. ಪ್ರತಿಯೊಬ್ಬ ಕೋ-ವೆಂಚರರ್ಸ್ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡಿದಾಗ ಹೇಗೆ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಅಂತ. when each co-venturers keep all the transactions under this method each or more co-venturers make record of all the transaction. ಈ ಮೆಥಡಲ್ಲಿ ಏನಾಗ್ತದೆ, ಪ್ರತಿಯೊಬ್ಬ ಕೋ-ವೆಂಚರರ್ಸು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡ್ತಾರೆ. Each co-venturers get a copy of the statement of transaction affected by the other co-venturers and make entries in the books of his own transactions and transaction affected by the other co-venturers. The accounts prepared under this method are as follows. It means ಪ್ರತಿಯೊಬ್ಬ ಕೋ-ವೆಂಚರರ್ಸ್ ಏನು ಮಾಡ್ತಾನೆ, ಬೇರೆ ಕೋ-ವೆಂಚರರ್ಸು ಮಾಡಿರುವಂಥ ಟ್ರಾನ್ಸಾಕ್ಷನ್ಗಳ ಡೀಟೇಲ್ಸ್ನ ತಗೊಂಡು ಅವ್ರೇನು ಮಾಡ್ತಾರೆ, ಅವರ ಬುಕ್ಕಲ್ಲಿ ಅದನ್ನು ಬರೀತಾರೆ. ಈ ಮೆಥಡಲ್ಲಿ ನೇಮ್ಲಿ ಎರಡು ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಇನ್ನೊಂದು ಪರ್ಸನಲ್ ಅಕೌಂಟ್ ಆಫ್ ಕೋ-ವೆಂಚರರ್. ಜಾಯಿಂಟ್ ವೆಂಚರ್ ಅಕೌಂಟ್ ಆಲ್ರೆಡಿ ನಾವು ನೋಡಿದ್ದೀವಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ. ಜಾಯಿಂಟ್ ವೆಂಚರ್ ಇಸ್ ಪ್ರಿಪೇರ್ ಟು ಅಸರ್ಟೈನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್. ಈ ಜಾಯಿಂಟ್ ವೆಂಚರ್ ಅಕೌಂಟ್ನ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ, ಟು ಅಸರ್ಟೈನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಜಾಯಿಂಟ್ ವೆಂಚರ್. ಆ ಜಾಯಿಂಟ್ ವೆಂಚರಲ್ಲಿ ಆಗುವಂಥ ಪ್ರಾಫಿಟ್ ಅಥವಾ ಲಾಸ್ಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಈ ಜಾಯಿಂಟ್ ವೆಂಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಈಸ್ ಎ ನಾಮಿನಲ್ ಅಕೌಂಟ್ ಇನ್ ನೇಚರ್. ದಟ್ ಮೀನ್ಸ್ ಇದು ನಾಮಿನಲ್ ಅಕೌಂಟ್ ಇನ್ ನೇಚರ್ ಅಂತಂದರೆ ಡೆಬಿಟ್ ಸೈಡು ಎಲ್ಲ ಎಕ್ಸ್ಪೆನ್ಸಸ್ನು ಬರಿತೀವಿ. ಆಲ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಜಾಯಿಂಟ್ ವೆಂಚರ್ ಆರ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಎಲ್ಲ ಎಕ್ಸ್ಪೆನ್ಸಸ್ ಯಾವ ಸೈಡ್ ಬರಿತೀವಿ,
ಡೆಬಿಟ್ ಸೈಡ್ ಬರಿತೀವಿ. ಸೇಲ್ಸ್ ಪ್ರೊಸೀಡ್ಸ್ ಅಂಡ್ ಕಲೆಕ್ಷನ್ ಆರ್ ಕ್ರೆಡಿಟೆಡ್ ಟು ದಿಸ್ ಅಕೌಂಟ್. ಏನೇ ಇನ್ಕಮ್ ಬರಲಿ, ಸೇಲ್ಸ್ ಮಾಡಿದಾಗ್ಲ ಅಥವಾ ಬೇರೆ ಏನಾದರೂ ಇನ್ಕಮ್ ಇದ್ರೆ ಅದನ್ನ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ದ ಬ್ಯಾಲೆನ್ಸ್ ಇನ್ ದಿಸ್ ಅಕೌಂಟ್ ಇಸ್ ಅ ಪ್ರಾಫಿಟ್ ಆರ್ ಲಾಸ್ ವಿಚ್ ಟ್ರಾನ್ಸ್ಫರ್ ಟು ಪರ್ಸನಲ್ ಅಕೌಂಟ್ಸ್ ಆಫ್ ಕೋವೆಂಚರರ್ಸ್ ಇನ್ ಅಗ್ರೀಡ್ ರೇಷಿಯೋ. ಏನು ಬ್ಯಾಲೆನ್ಸ್ ಉಳಿಯುತ್ತೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ, ಅದನ್ನೇ ನಾವೇನಂತೀವಿ ಪ್ರಾಫಿಟ್ ಅಥವಾ ಲಾಸ್ ಅಂತ ಕರಿತೀವಿ. ಅದನ್ನು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಕೋವೆಂಚರರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಒಂದು ಅಕೌಂಟ್. ಇನ್ನೊಂದು ಅಕೌಂಟ್ ಏನು ಪ್ರಿಪೇರ್ ಮಾಡ್ತೀವಿ ಅಂದರೆ, ಪರ್ಸನಲ್ ಅಕೌಂಟ್ಸ್ ಆಫ್ ಅದರ್ ಕೋವೆಂಚರರ್ಸ್ ಆಲ್ಸೋ ಪ್ರಿಪೇರ್ಡ್ ಇನ್ ದ ಬುಕ್ಸ್ ಆಫ್ ಈಚ್ ಪಾರ್ಟಿ ರೆಕಾರ್ಡಿಂಗ್ ದ ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್ಸ್. ಇನ್ನೊಂದು ಅಕೌಂಟ್ ಏನು ಮೇಂಟೈನ್ ಮಾಡ್ತಾನೆ, ಪರ್ಸನಲ್ ಅಕೌಂಟ್ ಆಫ್ ಕೋವೆಂಚರರ್ಸ್. ಫಾರ್ ಎಕ್ಸಾಂಪಲ್, ಎ ಮತ್ತು ಬಿ ಇಬ್ಬರು ಜಾಯಿಂಟ್ ವೆಂಚರ್ ಮಾಡ್ತಿದ್ದಾರೆ ಅಂತಂದರೆ, ಎ ಯಾರ ಅಕೌಂಟ್ನ ಮೇಂಟೈನ್ ಮಾಡ್ತಾನೆ, ಬಿ ಅಕೌಂಟ್ನ ಮೇಂಟೈನ್ ಮಾಡ್ತಾನೆ. ಬಿ ಯಾರ ಅಕೌಂಟ್ನ ಮೇಂಟೈನ್ ಮಾಡ್ತಾನೆ, ಎ ಅಕೌಂಟ್ನ ಮೇಂಟೈನ್ ಮಾಡ್ತಾನೆ. ಈ ಅಕೌಂಟಲ್ಲಿ ಏನು ಮಾಡ್ತಾರೆ ಅಂದರೆ, ಅದರ್ ಪರ್ಸನ್, ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಲ್ವಾ, ಎ ಬಿನ ಅಕೌಂಟ್ನ ಮೇಂಟೈನ್ ಮಾಡ್ತಿರ್ತಾನೆ. ಬಿ ಏನೇನು ಟ್ರಾನ್ಸಾಕ್ಷನ್ಗಳು ಮಾಡಿದ್ದಾನೆ, ಅವ್ನು ಏನು ಮೆಟೀರಿಯಲ್ ಸಪ್ಲೈ ಮಾಡಿದ್ದಾನೆ, ಏನು ಎಕ್ಸ್ಪೆನ್ಸಸ್ ಮಾಡಿದ್ದಾನೆ, ಆ ಎಲ್ಲ ಇನ್ಫಾರ್ಮೇಷನನ್ನು ಆ ಅಕೌಂಟ್ ಮೇಂಟೈನ್ ಮಾಡ್ತಾರಲ್ವಾ, ಆ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾರೆ. ಜಾಯಿಂಟ್ ವೆಂಚರ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಪೆನ್ಸಸ್ನ ಏನು ಮಾಡ್ತಾರೆ, ಆ ಪರ್ಸನಲ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತಾರೆ. Each co-venturer's account is credited with the material supplied by him or joint venture expenses related to joint venture paid by him. ಯಾವುದೇ ಕೋವೆಂಚರ್ಸ್ ಅದರ್ ಕೋವೆಂಚರರ್ ಮಾಡಿರೋಂಥ ಎಕ್ಸ್ಪೆನ್ಸಸ್ಗಳನ್ನ ಅಥವಾ ಮೆಟೀರಿಯಲ್ ಸಪ್ಲೈ ಮಾಡಿದ್ದನ್ನ ಆ ಅಕೌಂಟ್ಗೆ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಡೆಬಿಟ್ ಏನು ಮಾಡ್ತೀವಿ, ಅದರ್ ಕೋವೆಂಚರ್ಸ್ ಅವ್ನು ಮಾಡಿರೋಂಥ ಸೇಲ್ಸ್ ಅಥವಾ ಏನೋ ಕಲೆಕ್ಷನ್ ಮಾಡಿದರೆ ಅದನ್ನು ಆ ಅಕೌಂಟಿಗೆ ಡೆಬಿಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಎ ಅಕೌಂಟಲ್ಲಿ ಬಿ ಅಕೌಂಟ್ನ ಮೇಂಟೈನ್ ಮಾಡ್ತಿದ್ದೀನಿ ಅಲ್ವಾ, ಬಿ ಏನೇನು ಖರ್ಚು ಮಾಡಿದ್ರು ಅಥವಾ ಮೆಟೀರಿಯಲ್ ಸಪ್ಲೈ ಮಾಡಿದ್ರು ಆ ಬಿ ಅಕೌಂಟ್ನ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಅಕಸ್ಮಾತ್ ಬಿ ಏನಾದರೂ, ಮಿಸ್ಟರ್ ಬಿ, ಇಫ್ ಯು ಮೇಡ್ ಸಮ್ ಕಲೆಕ್ಷನ್ ಆರ್ ಸೇಲ್ಸ್, ಇನ್ ದಟ್ ಇನ್ಸ್ಟೆನ್ಸ್ ವಿ ಡೆಬಿಟ್ ಹಿಸ್ ಅಕೌಂಟ್. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ದಿಸ್ ಟು ಅಕೌಂಟ್, ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಕೋವೆಂಚರರ್ಸ್ ಅಕೌಂಟ್. ಸೊ ಈ ರೀತಿ ಅಕೌಂಟ್ನ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಯಿತು. ಇಲ್ಲಿ ಜರ್ನಲ್ ಎಂಟ್ರೀಸ್ ಏನು ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ವೆನ್ ವೆಂಚರರ್ಸ್ ಮೇಂಟೈನ್ ಫುಲ್ ರೆಕಾರ್ಡ್ಸ್ ಆಫ್ ಜಾಯಿಂಟ್ ವೆಂಚರ್, ದ ಫಾಲೋಯಿಂಗ್ ಜರ್ನಲ್ ಎಂಟ್ರೀಸ್ ಆರ್ ನೆಸಸರಿ. ಏನೇನು ಜರ್ನಲ್ ಎಂಟ್ರೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದೀನಿ. ಫಸ್ಟ್ ಒನ್, when goods supplied to joint venture from his own business. ಯಾವಾಗ ಕೋವೆಂಚರರ್ ಯಾರು ಬುಕ್ಸ್ನ ಮೇಂಟೈನ್ ಮಾಡ್ತಿದ್ದಾನೆ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಬುಕ್ಸ್ನ ಮೇಂಟೈನ್ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಮಿಸ್ಟರ್ ಎ ಅವನ ಬಿಸ್ನೆಸ್ಸಿಂದ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಏನಾದರೂ ಗೂಡ್ಸ್ಗಳನ್ನ ಸಪ್ಲೈ ಮಾಡಿದರೆ ಅಥವಾ ಏನಾದರೂ ಹಣ ಕಳಿಸಿದ್ರೆ ಅವಾಗ ಏನು ಮಾಡ್ತೀವಿ ಅಂದರೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಗೂಡ್ಸ್ ಸಪ್ಲೈ ಮಾಡಿದರೆ, ಗೂಡ್ಸ್ ಸಪ್ಲೈ ಮಾಡಿದಾಗ ಏನಂತ ಎಂಟ್ರಿ ಬರೀಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪರ್ಚೇಸಸ್ ಅಕೌಂಟ್. ಲಿಸನ್ ಒನ್ಸ್ ಅಗೇನ್ ಕೇರ್ಫುಲಿ. ದಟ್ ಈಸ್ ವೆನ್ ಗೂಡ್ಸ್ ಸಪ್ಲೈಡ್ ಟು ಜಾಯಿಂಟ್ ವೆಂಚರ್ ಫ್ರಮ್ ಹಿಸ್ ಓನ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಕ್ಲಾಸಲ್ಲಿ ಯಾರಿದ್ದಾರೆ, ಮಿಸ್ಟರ್ ಎ ಅನ್ನೋನು ಅಕೌಂಟ್ಸ್ನ ಬರಿತಾ ಇದ್ದಾನೆ ಅಂತ ಇಟ್ಕೊಂಡು, ಆ ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ ಇಬ್ಬರು ಏನು ಮಾಡ್ತಾ ಇದ್ದಾರೆ, ಜಾಯಿಂಟ್ ವೆಂಚರ್ ಮಾಡ್ತಿದ್ದಾರೆ. ಮಿಸ್ಟರ್ ಎ ಅವನ ಓನ್ ಬಿಸ್ನೆಸ್ಸಿಂದ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಗೂಡ್ಸ್ನ ಸಪ್ಲೈ ಮಾಡಿದರೆ ಎಂಟ್ರಿ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. joint venture account debit to purchases account.
The entry is joint venture account debit to purchase account. Second, when joint venture expenses are paid. ಯಾವಾಗ ಜಾಯಿಂಟ್ ವೆಂಚರ್ ಎಕ್ಸ್ಪೆನ್ಸಸ್ ಪೇ ಮಾಡಿರ್ತಾರೆ. ಆಗಲೇ ಹೇಳಿದಾಗೆ ಮಿಸ್ಟರ್ ಎ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಿದ್ದಾನೆ ಜಾಯಿಂಟ್ ವೆಂಚರ್, ಅವನೇನಾದ್ರು ಜಾಯಿಂಟ್ ವೆಂಚರ್ಗೆ ರಿಲೇಟೆಡ್ ಆಗಿರೋಂಥ ಎಕ್ಸ್ಪೆನ್ಸಸ್ಗಳನ್ನ ಮಾಡಿದ ಅಂದರೆ ಅವಾಗ ಏನು ಎಂಟ್ರಿ ಬರಿಬೇಕು? ನಿಮಗೆಲ್ಲ ಗೊತ್ತುಂಟು, ಜಾಯಿಂಟ್ ಎಕ್ಸ್ಪೆನ್ಸಸ್ ಆದರೆ ಜಾಯಿಂಟ್ ವೆಂಚರ್ಗೆ ಡೆಬಿಟ್ ಮಾಡಬೇಕು ಅಂತ. ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು cash or bank account because he pays the cash or bank account. Next, third entry is when the material supplied to or expenses paid for joint venture by co-venturer. What is third entry? When material supplied to or expenses paid by joint venture by co-ventures. ಇನ್ನೊಬ್ಬ co-venturer ಇರ್ತಾನಲ್ಲ, ಅವನೇನಾದರೂ ಈ ಜಾಯಿಂಟ್ ವೆಂಚರ್ಗೆ ಎಕ್ಸ್ಪೆನ್ಸ್ ಮಾಡಿದರೆ ಅಥವಾ ಮೆಟೀರಿಯಲ್ ಏನು ಸಪ್ಲೈ ಮಾಡಿದ್ರೆ ಏನು ಎಂಟ್ರಿ ಬರೀಬೇಕು? ಆವಾಗಲೂ ಕೂಡ ಜಾಯಿಂಟ್ ವೆಂಚರ್ಗೆ ಅದು ಎಕ್ಸ್ಪೆನ್ಸಸ್, ಸೊ ಎಂಟ್ರಿ ವಿಲ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು co-venturers account. That entry is when the other co-venturers supplied the goods or made some expenses to joint venture. The entry is joint venture account debited to co-venturers account. So the next entry is when the sales are made. ಯಾವಾಗ ಸೇಲ್ಸ್ ಏನಾದ್ರು ಮಾಡಿದಾಗ, ಸೇಲ್ಸ್ ಮಾಡಿದ್ರೇನು ಜಾಯಿಂಟ್ ವೆಂಚರ್ಗೆ ಅದು ಇನ್ಕಮ್, ರೈಟ್? ಯಾವಾಗ the one person who is maintaining the account, Mr. A, made some sales, he receives money, right? So the entry would be cash or bank account debited to joint venture account. Now let us see the next entry, the fifth entry. ಈಗ ಅದರ್ co-venturers ಏನಾದರೂ ಸೇಲ್ಸ್ ಮಾಡಿದಾಗ ಆಗ ಏನು ಎಂಟ್ರಿ ಬರೀಬೇಕು ಅಂತ ಹೇಳ್ಬಿಟ್ಟು, when other co-venturers made a sales, the entry would be ಹಣಗೆ ರಿಸೀವ್ ಮಾಡಿದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಹಣ ರಿಸೀವ್ ಮಾಡಲ್ಲ, ಹಣ ರಿಸೀವ್ ಮಾಡೋದು ಯಾರು? co-venturer, ಅದರ್ co-venturer. ಸೊ ದ ಎಂಟ್ರಿ ವುಡ್ ಬಿ co-venturer ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ವೆನ್ ವೆಂಚರ್ ಮೇಕ್ ಎ ಪ್ರಾಫಿಟ್. ಜಾಯಿಂಟ್ ವೆಂಚರ್ ಏನಾಗ್ಬೋದು? ಪ್ರಾಫಿಟ್ ಮಾಡ್ಬೋದಲ್ವಾ? ಆಗ ಪ್ರಾಫಿಟ್ ಮಾಡಿದಾಗ ಏನು ಎಂಟ್ರಿ ಬರೀಬೇಕು ಅಂತ ಹೇಳ್ಬಿಟ್ಟು, ಪ್ರಾಫಿಟ್ ಮಾಡಿದಾಗ ಅದು ಪ್ರಾಫಿಟ್ ಯಾರ್ಯಾರಿಗೆ ಶೇರ್ ಆಗಬೇಕು? ಎ ಮತ್ತು ಬಿ ಇಬ್ಬರಿಗೂ ಕೂಡ ಶೇರ್ ಆಗಬೇಕು. ಇಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಿರೋದು ಯಾರು? ಎ ಅಕೌಂಟ್ಸ್ ಮೇಂಟೈನ್ ಮಾಡ್ತಿದ್ದಾನೆ. ಸೊ ದ ಎಂಟ್ರಿ ವುಡ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎ ಅಕೌಂಟೇ ಮೇಂಟೈನ್ ಮಾಡ್ತಿದ್ದಾನಲ್ವಾ, ಅವನ ಓನ್ ಅಕೌಂಟ್ಗೆ ಬರೋವಂಥ ಪ್ರಾಫಿಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಅವನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಅದರ್ co-venturersಗೆ ಕೊಡೋಬೇಕಾಗಿರೋಂಥ ಪ್ರಾಫಿಟ್ನ ನಾವು ಟು co-venturers ಅಕೌಂಟ್ಗೆ ಅವನು ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್ ವೆಂಚರ್ ಏನಾದರೂ ಲಾಸಲ್ಲಾದರೆ, ವೆಂಚರ್ ಲಾಸ್ ಆದ್ರೇನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅವನದು ಓನ್ ಲಾಸ್ನ ಏನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. co-venturers ಪಾರ್ಟ್ ಆಫ್ ಲಾಸ್ನ co-venturer ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು co-venturers ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟ್ ಏಯ್ತ್ ಎಂಟ್ರಿ, ಈ ಎಲ್ಲ ಬಿಸ್ನೆಸ್ ಆದಮೇಲೆ co-venturersದು ಫೈನಲ್ ಸೆಟಲ್ಮೆಂಟ್ ಮಾಡಬೇಕಲ್ವಾ? ವೆನ್ ಫೈನಲ್ ಸೆಟಲ್ಮೆಂಟ್ ಟು co-venturers, ವೆನ್ ಅಮೌಂಟ್ ಈಸ್ ಪೇಡ್ ಟು co-venturers. ಇನ್ನೊಬ್ಬ co-venturersಗೆ ನಾವು ಹಣ ಏನಾದ್ರು ಕೊಡಬೇಕಾಗಿ ಬಂದರೆ ಅಥವಾ ನಮ್ಮ ಹತ್ರನೇ ಹಣ ಇದ್ದು ಅವನಿಗೆ ಹಣ ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವು ಏನು ಬರೀತೀವಿ? co-venturers ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ನೈನ್ತ್ ಒನ್, ವೆನ್ ಅಮೌಂಟ್ ಈಸ್ ರಿಸೀವ್ಡ್ ಫ್ರಮ್ co-venturers. ಏನಾಗ್ಬೋದು? ಕೆಲವೊಮ್ಮೆ ನಾವೇ ಇನ್ನೊಬ್ಬ co-venturersಯಿಂದ ಹಣ ರಿಸೀವ್ ಮಾಡಬೇಕಾದಂಥ ಸಂದರ್ಭ ಬರ್ಬೋದು. ಆಗೇನು ಎಂಟ್ರಿ ಬರೀಬೇಕು? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು co-venturers ಅಕೌಂಟ್.
ನಾವು ಈಗ ಜರ್ನಲ್ ಎಂಟ್ರಿ ನೋಡಿದ್ದಾಯ್ತು. ಈಗ ಲೆಡ್ಜರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದಾಗೆ ನಾವು 2 ಲೆಡ್ಜರ್ನ ಪ್ರಿಪೇರ್ ಮಾಡ್ತೀವಿ. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಇನ್ನೊಂದು ಕೋವೆಂಚರರ್ಸ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಏನು ಆಲ್ರೆಡಿ ನಾನು ಹೇಳಿದಾಗೆ ದಿಸ್ ಈಸ್ ಲೈಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ಡೆಬಿಟ್ ಮಾಡ್ತೀವಿ, ಇನ್ಕಮ್ಗಳನ್ನ ನಾವೇನು ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ. ಫಸ್ಟ್ ಟ್ರಾನ್ಸಾಕ್ಷನ್ ಏನಂದರೆ ಅವನು ಓನ್ ಬಿಸ್ನೆಸ್ಸಿಂದ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಗೂಡ್ಸ್ನ ಸಪ್ಲೈ ಮಾಡಿದಾಗ ಎಂಟ್ರಿ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಸೊ ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ಅಕೌಂಟ್. ಹಿಯರ್ ಇಟ್ ಈಸ್ goods supplied from own stock. Next transaction when the expenses are paid. ನಾವು ಎಕ್ಸ್ಪೆನ್ಸಸ್ನ ಪೇ ಮಾಡಿದರೆ ಅವಾಗ ಏನು ಎಂಟ್ರಿ, ದ ಸೆಕೆಂಡ್ ಎಂಟ್ರಿ ನೋಡಿ, ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಎಕ್ಸ್ಪೆನ್ಸಸ್ ಆರ್ ಪೇಡ್. ಓಕೆ, ನೆಕ್ಸ್ಟ್ when the other co-venturer supplied the materials or he paid some expenses, ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, the third entry, that is expenses are made by co-venturer or material supplied by the co-ventures. Entry would be joint venture account debited to co-venture account. Joint venture account debited to co-venture account. Bracket ಅಲ್ಲಿ ಬರ್ತೀನಿ, material supplied or expenses paid by the co-venturer. Next entry, the fourth entry, when the sales made, ಯಾವಾಗ ಸೇಲ್ಸ್ ಮಾಡ್ತೀವಿ ಆಗ ಏನು ಮಾಡ್ತೀವಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಇಲ್ಲಿ ನೋಡಿ, ಬೈ ಬ್ಯಾಂಕ್ ಅಕೌಂಟ್ ಫಾರ್ ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಆರ್ ಬ್ಯಾಂಕ್. ಯಾವಾಗ ನಾವು ಸೇಲ್ಸ್ ಮಾಡ್ತೀವಿ ಆಗ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಯಾಕಂತಂದರೆ ಸೇಲ್ಸ್ ಮಾಡಿದಾಗ ಅದೇನಾಗ್ತದೆ, ನಮಗೆ ಇನ್ಕಮ್ ಆಗುತ್ತೆ, ಜಾಯಿಂಟ್ ವೆಂಚರ್ಗೆ ಇನ್ಕಮ್. ಅದಕ್ಕೋಸ್ಕರ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀತೀವಿ. ನೆಕ್ಸ್ಟ್, ವೆನ್ ಸೇಲ್ಸ್ ಮೇಡ್, ಫಿಫ್ತ್ ಎಂಟ್ರಿ, ವೆನ್ ದ ಸೇಲ್ಸ್ ಮೇಡ್ ಬೈ ದ ಕೋವೆಂಚರ್ಸ್. ಕೋವೆಂಚರ್ ಏನಾದ್ರು ಸೇಲ್ಸ್ ಮಾಡಿದಾಗ ಹಾಗೇನಾಗ್ತದೆ, ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಈಗ ನಾವೇ ಸೇಲ್ ಮಾಡಿದ್ರು ಕೋವೆಂಚರ್ ಅಕೌಂಟ್, ಜಾಯಿಂಟ್ ವೆಂಚರ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಅದರ್ ಕೋವೆಂಚರರ್ಸ್ ಸೇಲ್ ಮಾಡಿದಾಗಲೂ ಕೂಡ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಬಟ್ ಡೆಬಿಟ್ ಮಾತ್ರ ನಾವು ಸೇಲ್ ಮಾಡಿದರೆ ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಬಟ್ ಕೋವೆಂಚರ್ ಏನಾದ್ರು ಸೇಲ್ ಮಾಡಿದಾಗ ಕೋವೆಂಚರ್ ಅಕೌಂಟ್ ಏನಾಗ್ತದೆ, ಡೆಬಿಟ್ ಆಗುತ್ತೆ. ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಆಗ್ತದೆ ಏನು, by co-venturer account for the sale of goods through the co-venturers. Next, ಈಗ ಜಾಯಿಂಟ್ ವೆಂಚರ್ ಪ್ರಾಫಿಟ್ ಮಾಡಿದೆ ಅಂತ ಇಟ್ಕೊಂಡು ಆಗೇನು ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿತ್ ಓನ್ ಶೇರ್ ಆಫ್ ಪ್ರಾಫಿಟ್. ನಮಗೆ ಸೇರಬೇಕಾದಂಥ ಪ್ರಾಫಿಟ್ನ ಮಾತ್ರ ನಾವೇನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಹಾಗೆಯೇ ನಮಗೆ ಕೆಲವು ಪ್ರಾಫಿಟ್ ಬರಬೇಕು, ಹಾಗೆ ಇನ್ನು ಸ್ವಲ್ಪ ಪ್ರಾಫಿಟ್ ಯಾರಿಗೆ ಹೋಗಬೇಕು, ಕೋವೆಂಚರರ್ಸ್ಗೆ ಹೋಗ್ಬೇಕು, ಶೇರಿಂಗ್ ಬೇಸಿಸ್ ಅಲ್ವಾ. ಅವ್ರಿಗೆ ಎಷ್ಟು ಶೇರ್ ಪ್ರಾಫಿಟ್ ಕೊಡಬೇಕು ಅದನ್ನ ಏನು ಮಾಡಬೇಕು, ಟು ಕೋವೆಂಚರರ್ಸ್ ಅಕೌಂಟ್ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು ವಿತ್ ಕೋವೆಂಚರರ್ಸ್ ಶೇರ್ ಆಫ್ ಪ್ರಾಫಿಟ್. ಪ್ರಾಫಿಟ್ ಆದರೆ ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಮಾಡ್ತೀವೋ ಹಾಗೆ ಅಕಸ್ಮಾತ್ ಏನು ಲಾಸ್ ಆದರೆ ಆವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಬೈ ಅಮೌಂಟ್ ಆಫ್ ಲಾಸ್. ಹಾಗೆಯೇ ಕೋವೆಂಚರರ್ಸ್ ಪಾರ್ಟ್ ಆಫ್ ಶೇರ್ ಆಫ್ ಲಾಸ್ನು ಕೂಡ ಕೋವೆಂಚರರ್ ಅಕೌಂಟ್ಗೆ, ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಕೋವೆಂಚರರ್ಸ್ ಅಕೌಂಟಲ್ಲಿ ಅದನ್ನ ಡೆಬಿಟ್ ಮಾಡಬೇಕು. ದಿಸ್ ಈಸ್ ಹೌ ವಿ ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್. ಹಾಗೆಯೇ ಕೋವೆಂಚರರ್ಸ್ ಅಕೌಂಟ್ನು ಕೂಡ ನಾವು ಪ್ರಿಪೇರ್ ಮಾಡ್ತೀವಿ. ಈ ಕೋವೆಂಚರರ್ಸ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು, ಕೆಲವೊಂದು ಟ್ರಾನ್ಸಾಕ್ಷನ್ಗಳು ಆಲ್ರೆಡಿ ನಾವು ಪ್ರಿವಿಯಸ್ಲಿ ಡಿಸ್ಕಸ್ ಮಾಡಿದ ಹಾಗೆ co-venturers account, when if he made some contribution, ಜಾಯಿಂಟ್ ವೆಂಚರ್ಗೆ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಿದಾಗ ಏನಾಗ್ತದೆ, ಬ್ಯಾಂಕ್ ಅಕೌಂಟ್ ಲೈಕ್ ಕೋವೆಂಚರ್ ನಮಗೆ ಹಣ ಕೊಟ್ಟಿರ್ತಾರೆ ರೈಟ್. ಅವಾಗ ಏನು ಮಾಡಿರ್ತೀವಿ,
ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರಸ್ ಅಕೌಂಟ್ ಅಂತ ಬರೆದಿರ್ತೀವಿ, ರೈಟ್. ಆಗ ಕೋವೆಂಚರಸ್ ಅಕೌಂಟಲ್ಲಿ ಕ್ರೆಡಿಟ್ ಬೈ ಬ್ಯಾಂಕ್ ಅಕೌಂಟ್. ಹಾಗೆ ಕೋವೆಂಚರ್ ಏನಾದರೂ ಗೂಡ್ಸ್ನ ಪರ್ಚೇಸ್ ಮಾಡಿದರೆ ಅಥವಾ ಎಕ್ಸ್ಪೆನ್ಸಸ್ನ ಪೇ ಮಾಡಿದಾಗ ಅವಾಗಲೂ ಕೂಡ ನಾವು ಕೋವೆಂಚರ್ಸ್ ಅಕೌಂಟ್ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಯಾಕೆ? ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಿರ್ತೀವಿ. ದ ಎಂಟ್ರಿ ವೆನ್ ದ ಕೋವೆಂಚರ್ ಮೇಕ್ ಎಕ್ಸ್ಪೆನ್ಸಸ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರ್ ಅಕೌಂಟ್. ಕೋವೆಂಚರ್ ಅಕೌಂಟಲ್ಲಿ ಏನಾಗ್ತದೆ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಆಗ್ತದೆ. ದ ಎಂಟ್ರಿ ಫಾರ್ ಪರ್ಚೇಸ್ ಆಫ್ ಗೂಡ್ಸ್ ಆರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕೋವೆಂಚರ್. ಹಾಗೆಯೇ ಕೋವೆಂಚರ್ ಏನಾದ್ರು ಸೇಲ್ ಮಾಡಿದಾಗ ಏನಾಗ್ತದೆ ಎಂಟ್ರಿ, ಕೋವೆಂಚರ್ ಸೇಲ್ ಮಾಡಿದರೆ ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ಕೋವೆಂಚರ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಡೆಬಿಟ್. ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಹಾಗೆ ಜಾಯಿಂಟ್ ವೆಂಚರಿಂದ ಏನಾದ್ರು ಅಸೆಟ್ಸ್ನ ಅವ್ರು ತೊಗೊಂಡೋದ್ರೆ ಅವಾಗ ಏನು ಬರಿತೀವಿ, ಗೂಡ್ಸ್ನ ತೊಗೊಂಡೋದ್ರೆ ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಯಾಕಂತಂದರೆ ಅದು ಜಾಯಿಂಟ್ ವೆಂಚರ್ಗೆ ಇನ್ಕಮ್ ಆಗ್ತದೆ, ಕೋವೆಂಚರ್ ಅಕೌಂಟ್ನ ಅದಕ್ಕೆ ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಹಾಗೆಯೇ ಇಲ್ಲಿ ಲಾಸ್ಟ್ ಎಂಟ್ರಿ ನೋಡಿ, ಏನದು, ವೆನ್ ದ ಫೈನಲ್ ಸೆಟಲ್ಮೆಂಟ್ ಟು ಕೋವೆಂಚರ್ಸ್, ವೆನ್ ಅಮೌಂಟ್ ಈಸ್ ಪೇಡ್ ಟು ಕೋವೆಂಚರ್ಸ್ಗೆ ಇನ್ನೊಬ್ಬ ಕೋವೆಂಚರ್ಸ್ಗೆ ನಾವೇನೋ ಪೇ ಮಾಡಿದರೆ ಎಂಟ್ರಿ ಈಸ್ ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನಮ್ಮದು ಕ್ಯಾಶ್ ಹೋಗ್ತದೆ, ಕೋವೆಂಚರ್ ಅಕೌಂಟ್ ಏನಾಗ್ತದೆ, ಡೆಬಿಟ್ ಮಾಡಬೇಕು. ಕೋವೆಂಚರ್ ಅಕೌಂಟಲ್ಲಿ ಡೆಬಿಟ್, ಕೋವೆಂಚರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಫಾರ್ ಅಮೌಂಟ್ ಕೋವೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಯಾಕಂದರೆ ಅಮೌಂಟ್ ಪೇಯ್ಡ್ ಟು ಕೋವೆಂಚರ್ಗೆ ಏನು ಮಾಡ್ತೀವಿ, ನಾವು ಹಣ ಪೇ ಮಾಡ್ತೀವಿ, ರೈಟ್. ಆಗ ನಾವು ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್, ನಮ್ಮ ಹಣದ ಇದರಿಂದ ನಮ್ಮ ಬ್ಯಾಂಕ್ ಅಕೌಂಟಿಂದ ಹಣ ಹೋಗ್ತದೆ. ಹಾಗೆಯೇ ವೆನ್ ಅಮೌಂಟ್ ಈಸ್ ರಿಸೀವ್ಡ್ ಫ್ರಮ್ ಕೋವೆಂಚರ್ ನಮಗೇನಾದರೂ ಹಣ ಕೊಡಬೇಕಾದ್ರೆ ಹಾಗೇನು ಮಾಡ್ತೀವಿ, ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರ್ ಅಕೌಂಟ್. ನಾವೇ ಹಣ ರಿಸೀವ್ ಮಾಡ್ತೀವಿ ಅಲ್ವಾ, ನಮಗೆ ಹಣ ಬರ್ತದೆ. ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರ್ ಅಕೌಂಟ್. ಇಲ್ಲಿ ಕೋವೆಂಚರ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಹೌ ವಿ ಪ್ರಿಪೇರ್ ಟು ಲೆಡ್ಜರ್ ಅಕೌಂಟ್, ದಟ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಕೋವೆಂಚರ್ ಅಕೌಂಟ್. ನಾವು ಈ ಕ್ಲಾಸಲ್ಲಿ ಜರ್ನಲ್ ಎಂಟ್ರೀಸ್ ಮತ್ತು ಲೆಡ್ಜರ್ನ ನಾವು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡೋಣ, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಥ್ಯಾಂಕ್ ಯು ವೆರಿ ಮಚ್.